ನಾನು ಮೊದಲಿನ ಮನೆ ಬಗ್ಗೆ ಹೇಳಿದರೆ ತುಂಬ ಚಿಕ್ಕದಿತ್ತು. ಜೋರು ಮಳೆಯೆಲ್ಲ ಬಪ್ಪತ್ತಿಗೆಲ್ಲ ಫುಲ್ ನೀರೆಲ್ಲ ಒಳಗೆ ಬಂದು ನನ್ನ ಬುಕ್ಕೆಲ್ಲ ಚಂಡಿ ಆಯ್ತಿತ್ತು. ಮೇಲಿಂದ ಶೀಟಿಂದ ಎಲ್ಲ ನೀರೆಲ್ಲ ಬೀಳ್ತಿತ್ತು. ಆಮೇಲೆ ಗಾಳಿ ಮಳೆ ಬಪ್ಪತ್ತಿಗೆಲ್ಲ ರಾತ್ರಿ ಎಲ್ಲ ನಾವೆಲ್ಲ ನಿದ್ರೆ ಮಾಡಿದ ಕೂಕೊಂಡಿದ್ದಿತ್ತು. ಗಾಳಿ ಮಳೆ ಬಪ್ಪತ್ತಿಗೆಲ್ಲ ಎಷ್ಟೊತ್ತಿಗೆ ಹೊತ್ತೇನೋ ಅಂತ ಅನಿಸ್ತಿದ್ದಿತ್ತು. ಆಮೇಲೆ ನಾವು ತುಂಬ ಓದೋಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು. ನಾನು ಹೈಸ್ಕೂಲ್ ಸರ್ಕಾರಿ ಪ್ರೌಢಶಾಲೆ ಕಾವಡಿಯಲ್ಲಿ ಓದ್ತಿದ್ದೆ. ಆಮೇಲೆ 10th 98.5% ತಗೊಂಡಿದ್ದೆ. ಆಮೇಲೆ ನಮ್ಮ ಸೆಲೆಕ್ಟ್ ಮಾಡಿ ಸ್ಕಾಲರ್ಶಿಪ್ ಎಲ್ಲ ಕೊಟ್ಟರು. ಆಮೇಲೆ ಮುರಳಿ ಸರ್, ಗಂಗಾಧರ್ ಸರ್ ಬಂದು ಮನೆ ಮಾಡಿ ಕೊಡ್ತೆ ಅಂತ ಹೇಳಿದಾಗ ಏನೋ ಒಂಥರ ಖುಷಿ. ನಮ್ಗೆ ಎಣ್ಸ್ಕೊಂಡೇ ಇಲ್ಲ ಮನೆ ಆಗ್ತಂದು ಹೇಳಿ. ಇಷ್ಟು ಅವ್ರು ಮನೆ ಮಾಡಿ ಕೊಡ್ದೆ. ನಮಗೆ ಮನೆ ಸ್ವಲ್ಪ ಸುಮಾರು ವರ್ಷ ನಮ್ಮ ಮನೆಯೇ ಮಾಡೋಕ್ಕಾಗ್ತಿಲ್ಲ. ನಮಗೆ ಪೂರ್ಣಪ್ರಜ್ಞೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಿವೃತ್ತ ನಿರ್ದೇಶಕರಾದ ಡಾಕ್ಟರ್ MR ಹೆಗ್ಡೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿ ಸಾಲದು. ತುಂಬ ಧನ್ಯವಾದಗಳು ಸರ್. ನನ್ನ ಅಮ್ಮ, ನನ್ನ ಕುಟುಂಬ ಸದಾ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಸದಾ ಚಿರಣಿ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೆ. ಹಾಗೂ ಅಮ್ಮ ಶ್ರೀನಿವಾಸ್ ಶೆಟ್ಟಿಗಾರರ ಮನೆ ಕೆಲಸ ಮಾಡ್ತಿದ್ದಾಳೆ. ಅವರು ಕೂಡ ನಮ್ಗೆ ತುಂಬ ಸಹಾಯ ಮಾಡಿದ್ರು. ಅವರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸಿದೆ. ಸದಾ ನಾವು ಚಿರಣಿ ಆಗಿರ್ತೀನಿ ಹೇಳೋಕ್ಕೆ ಇಷ್ಟಪಡ್ತೆ. ನಾನು 6ನೇ ಕ್ಲಾಸ್ನಾಗ 20ಗೆ ಅಪ್ಪ ತೀರ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗಿ 5 ವರ್ಷ ಆಯಿತು. ಅವತ್ತಿಂದ ಅಮ್ಮ ಒಬ್ಬಳೇ ಮನೆ ಕೆಲಸಕ್ಕೆಲ್ಲ ಹೋಗಿ ನಮ್ಮ ಸಾಕ್ತಿದ್ದಾಳೆ. ಈಗ ಅಪ್ಪ ಅಮ್ಮ ಇಬ್ಬರಿದ್ರು ಮನೆ ನಡೆಸೋಕೆ ಕಷ್ಟಪಕ್ಕೆ ಅಮ್ಮ ಒಬ್ಬಳೇ ಒಬ್ಬಳೇ ಸಾಕಿದ್ರೆ ಹೇಳೋಕೆ ತುಂಬ ಹೆಮ್ಮೆ ಆಯ್ತು. ತುಂಬ ಖುಷಿ ಆಗ್ತಿತ್ತು ಅಷ್ಟೇ, ಹೇಳೋಕೆ ಮಾತೇ ಬರ್ತಿಲ್ಲ. ಥ್ಯಾಂಕ್ ಯು ಸರ್ MR ಹೆಗ್ಡೆ ಅವರು. ಎಷ್ಟು ಥ್ಯಾಂಕ್ಸ್ ಹೇಳು ಸಾಕು. ಮುರಳಿ ಸರ್, ಗಂಗಾಧರ್ ಸರ್ ಕೂಡ ಇಡೀ ವಿದ್ಯಾಭೂಷಣ ಸಂಸ್ಥೆಗೆ ಥ್ಯಾಂಕ್ಸ್ ಹೇಳ್ತೆ. ನಾನು ಮುಂದೆ ಒಳ್ಳೆ ಓದಿ ಕಷ್ಟಪಟ್ಟು ಒಳ್ಳೆ ಓದಿ ನನ್ನಂಥ ಒಂದು ವಿದ್ಯಾರ್ಥಿಗಾರು ನಾನು ತುಂಬ ಹೆಲ್ಪ್ ಮಾಡ್ತೇನೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ನನಗೆ ಮಾತಾಡೋಕ್ಕಲ್ಲ ಸರ್, ಕಷ್ಟ ಆಗ್ತೈತೆ ಮಾತಾಡೋಕ್ಕೆ. ತುಂಬ ಕಷ್ಟ ಸರ್. ಈ ವರ್ಷ ಮನೆ ಬಿದ್ದು ಹೋಗ್ತಿದ್ದೇನೆ. ನಾನು ಸಿಟಿಗರ ಮನೆಗೆ ಹೋದಿಂದ ನಂಗೊಂದು ಮನೆ ಐತೇನೋ ಅನ್ಸುತ್ತೆ. ಅವ್ರ ಮನೆಗೆ ಹೋದ್ಗಳಿಗಿಂದ ನಂಗೊಂದು ಮನೆ ಐತೇನೋ ಅನ್ಸುತ್ತೆ ನನ್ನ ಮನ್ಸಂಗೆ. ಅವ್ರ ಮನೆ ಕಾಲಿಟ್ಟಗಳಿಗಿಂದ ನೀವು ನಂಗೆ ಮನೆ ಮಾಡಿ ಕೊಡ್ತೀರಿ ಅಂತ ಹೇಳ್ರಿ. ಇದು ನನ್ನ ಜೀವನದ ಅತ್ಯಂತ ಸೌಭಾಗ್ಯದ ಕ್ಷಣ ಅಂತ ಭಾವಿಸ್ತೇನೆ. ಯಾಕೆಂದರೆ ಇಂತಹ ಒಂದು ಅಪೇಕ್ಷೆ ನನಗೆ ಒಂದು 2-3 ವರ್ಷಗಳಿಂದ ಇತ್ತು. ಈ 1 ವರ್ಷದಿಂದ ಅಂತೂ ತುಂಬ ಇತ್ತು. ಒಂದು ಶಾಶ್ವತವಾಗಿ ಸ್ವಲ್ಪ ದೊಡ್ಡ ಮೊತ್ತವನ್ನು ಕೊಡಬೇಕು ಅನ್ನುವಂಥ ಅಪೇಕ್ಷೆ ಕಳೆದ 1 ವರ್ಷದಿಂದ ನಿರಂತರವಾಗಿ ನನ್ನಲ್ಲಿತ್ತು. ಪೇಜಾವರ ಶ್ರೀಗಳು ಪೂರ್ವಾಶ್ರಮದಲ್ಲಿ ನನ್ನ ವಿದ್ಯಾರ್ಥಿ. ನಾನು ಅವರಿಗೆ ಅಕೌಂಟೆನ್ಸಿಯ ಪಾಠವನ್ನು 3-3.5 ವರ್ಷಗಳ ಕಾಲ ಮಾಡಿದ್ದೇನೆ. ಪ್ರಹ್ಲಾದ ಗುರುಕುಲದ ಟ್ರಸ್ಟಿಯಾಗಿ ಕೂಡ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅವರೆಂಥ ಶ್ರೇಷ್ಠ ಯತಿ ಅನ್ನೋದು ನನಗೆ ಗೊತ್ತು. ವಿದ್ಯಾರ್ಥಿ ಜೀವನದಲ್ಲೂ ಹಾಗೇ ಇದ್ದರು. ಅಂಥವರ ಆ ಮಾತು ನನಗೆ ಏನು ಮಾಡಬೇಕು ಅನ್ನೋದಕ್ಕೆ ಸ್ಪಷ್ಟವಾದಂತಹ ಒಂದು ದಾರಿಯನ್ನು ತೋರಿಸಿಕೊಡ್ತು. ಅದಕ್ಕೆ ಕಲಾರಂಗ ಅಲ್ಲದೆ ಬೇರೆ ಯಾವುದೂ ನನಗೆ ಮುನ್ನಡೆಯಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಕಲಾರಂಗದಷ್ಟು ಉತ್ತಮವಾದಂಥ ಆಯ್ಕೆ ಬೇರೆ ಇಲ್ಲ ಅನ್ನೋದು ತಕ್ಷಣದಲ್ಲಿ ನನ್ನ ಮನಸ್ಸಿಗೆ ಬಲ್ಲದು. ಸತ್ಪಾತ್ರರಿಗೆ ಈ ರೀತಿಯ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂಥ ಅಪೇಕ್ಷೆ ಇದ್ದದ್ದು ಅದು ಈಡೇರಿತ್ತು. ನನಗೆ ಯಾವ ರೀತಿಯಲ್ಲೂ ಹೊರೆಯಾಗದಂತೆ ಅದೇ ರೀತಿಯಲ್ಲಿ ಇವರಿಗೆ ನಿಲ್ಲಲಿಕ್ಕೆ ತುಂಬ ಯೋಗ್ಯವಾದಂತಹ ಒಂದು ಮನೆಯನ್ನು ನಿರ್ಮಾಣ ಮಾಡಿಸಿಕೊಟ್ಟಿದ್ದಾರೆ. ಕಲಾರಂಗಕ್ಕೆ ನನ್ನಿಂದ ಯಾವ ಕೆಲಸ ಯಾವ ವೇಳೆಗಾಗಲಿಕ್ಕಿದ್ರೂ ಕೂಡ ಖಂಡಿತವಾಗಿ ನಿರ್ಬಿಡೆಯಿಂದ ಹೇಳಬೇಕು. ಇವನ್ ಮನೆಗಳಿಗೆ ಭೇಟಿ ಇರಲಿ ಏನಿರಲಿ, ನನ್ನ ನೆಲೆಯಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ಮಾಡಿಕೊಡಲಿಕ್ಕೆ ನೀವು ಬಳಸ್ಕೋಬೇಕು ಅಂತ. ಹಾಗೆ ನಾನು ಸಹ ಅಷ್ಟೇ ನನ್ನದಾದೊಂದು ಸಹಾಯವನ್ನು ಮಾಡಿದ್ದೇನೆ. ಹಾಗೆ ನಾನು ಮೊದಲೊಂದು ಮಾತು ಹೇಳಿದೆ, ನಿಮ್ದು ಎಲ್ಲಿ ಮನೆ ಆಗೋದು ನಾನೊಂದು 30% ಡಿಸ್ಕೌಂಟ್ ಕೊಡ್ತೇನೆ ನಿಮ್ಮದಿಲ್ಲ ಅಂತ. ಹಾಗೆ ಇನ್ನು ಮುಂದೆ ಸಹ ನಾನು ಕೊಡ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ, ನಿಮ್ಮ ಒಳ್ಳೆಯ ಕೆಲಸಕ್ಕೆ ನಮ್ದು ಯಾವ ಸಹಾಯ ದೇವರ ಸಹಾಯ ಸಹ ಇರ್ತದೆ. ಅದರಿಂದ ಈ ಒಂದು MR ಹೆಗ್ಡೆ ಅಂತವರು ಒಂದು
ಇನ್ನೂ ಸಹ ನಿಮಗೆ ದೇವರು ಆರೋಗ್ಯ ಆಯುಷ್ಯ ಕೊಡಲಿ, ಇನ್ನು ಹೆಚ್ಚಿನ ಒಂದು ಸೇವೆ ಮಾಡುವಂಥ ಭಾಗ್ಯ ಕೊಡಲಿ ಅಂತ ಹೇಳ್ತಾ ಕಲಾರಂಗದವರ ಎಲ್ಲ ಸದಸ್ಯರ ಒಂದು ಕಾರ್ಯವೈಖರಿ ಅದೇ ರೀತಿ. ಎಲ್ಲ ಕಡೆಗೆ ಸ್ವತಃ ಅವರ ಸದಸ್ಯರು ಎಲ್ಲರೂ ಅವರವರ ಇದೊಂದು ಕೆಲಸ, ಸಮಾಜ ಸೇವೆಯ ಕೆಲಸ, ಒಳ್ಳೆಯ ಕೆಲಸ, ಯಾರನ್ನು ನಾವು ಗುರುತಿಸಬೇಕು, ಅರ್ಹರನ್ನೇ ಗುರುತಿಸಬೇಕಂತ ಹೇಳುವ ಒಂದು ಉದ್ದೇಶದಲ್ಲಿ ಪ್ರತಿ ಮನೆಗೆ ಭೇಟಿ ನೀಡುವಾಗ ಈ ಮನೆಯ ಪರಿಸ್ಥಿತಿಯನ್ನು ನೋಡಿ, ಇಲ್ಲಿ ನಾವು ವಿದ್ಯಾರ್ಥಿ ವೇತನವನ್ನು ಕೊಟ್ಟರೂ ಈ ಮನೆ ಒಂದು ವಿದ್ಯಾಭ್ಯಾಸಕ್ಕೆ ಯೋಗ್ಯವಲ್ಲದ ಮನೆ, ವಾಸಿಸಲು ಯೋಗ್ಯವಲ್ಲದ ಮನೆಯಲ್ಲಿ ಅವರು ಇದ್ದಾರೆ ಅಂತೇಳಿ ತಿಳಿದುಕೊಂಡು ಜಯಂತಿಯವರಿಗೆ ಒಂದು ಮನೆಯನ್ನು ಕಟ್ಟಲಿಕ್ಕೆ ಒಂದು ಆಲೋಚನೆ ಮಾಡಿದ್ದಾರೆ. ಅದಕ್ಕೆ ಸರಿಯಾಗಿ ಎಮ್.ಆರ್. ಹೆಗಡೆಯವರು ಅವರ ಜೀವನದುದ್ದಕ್ಕೂ ವಿದ್ಯಾದಾನವನ್ನೇ ಮಾಡಿದವರು. ಮೊದಲು ನಿವೃತ್ತಿಯ ನಂತರ ಸಹ ಈ ವ್ಯವಸ್ಥೆಯನ್ನು ಮುಂದುವರಿಸ್ಕೊಂಡು ಇಲ್ಲಿ ಮನೆಯ ಒಂದು ಪ್ರಾಯೋಜಕತ್ವವನ್ನು ಅವರು ವಹಿಸ್ಕೊಂಡಿದ್ದಾರೆ. ಒಂದು ಒಳ್ಳೆಯ ಕೆಲಸ, ಒಳ್ಳೆಯ ಮನೆಯಾಗಿದೆ. ಒಂದು ಒಳ್ಳೆಯ ಹುಡುಗಿ ಸುಷ್ಮಿತಾ ಹೇಳಿದಾಗೆ ಇದೇನು ಕೇಳಿ ಅಥವಾ ಯಾರ ಹತ್ರ ಪಡೆದುಕೊಂಡದ್ದಲ್ಲ, ಅವರದ್ದು ಬಯಸದೇ ಬಂದ ಒಂದು ಭಾಗ್ಯ ಇದು ಹೇಳಿದರು ಅವರು. ಕೃತಜ್ಞತೆಯ ಭಾವ ಅವರ ಮನಸ್ಸಿನಲ್ಲಿ ಉಂಟು. ಎಮ್.ಆರ್. ಹೆಗಡೆಯವರ ಒಂದು ದಾನ ಸಹ ಒಳ್ಳೆಯ ಕಾರ್ಯಕ್ಕೆ ಹೋಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಿರಂತರವಾಗಿ ನಡೀತಾ ಇದ್ದರೆ ಮಾತ್ರ ಒಬ್ಬರಿಗೊಬ್ಬರು ಅಶಕ್ತರಿಗೆ ಎಲ್ಲ ಸಹಾಯ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅವಳು ಹೇಳಿದ್ಲು, ನಾನು ವಿದ್ಯಾಭ್ಯಾಸವನ್ನು ಮಾಡಿ ಮುಂದಿನ ದಿನದಲ್ಲಿ ಕಲಿತು ಉದ್ಯೋಗವನ್ನು ಗಳಿಸಿ ನಾನು ಸಹ ಯಾರಿಗಾದರೂ ಒಂದು ಇಂಥ ಅಶಕ್ತರಿಗೊಂದು ಮನೆಯೋ ಅಥವಾ ವಿದ್ಯಾಭ್ಯಾಸಕ್ಕೆ ನೆರವಿಗೆ ಕೊಡಲಿಕ್ಕೆ ನನಗೆ ಶಕ್ತಿ ಆಗಲಿ ಅಂತೇಳಿ ಮಾಡ್ತೇನೆ ಅಂತ ಹೇಳಿದ್ಲು.